ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿ ಖಾಲಿ ಸೈಟ್ ಇಟ್ಕೊಂಡು ಸುಮ್ಮನೆ ಕೂತಿದ್ದೀರಾ? ನಮ್ ಸೈಟ್ ಅಲ್ವಾ, ಇಷ್ಟ ಬಂದಾಗ ಕ್ಲೀನ್ ಮಾಡ್ತೀವಿ ಅಂತ ಅನ್ಕೊಂಡಿದ್ರೆ ಮೊದಲು ಅಲರ್ಟ್ ಆಗಿ. ಯಾಕಂದ್ರೆ ಸದ್ದಿಲ್ಲದೆ ನಿಮಗೆ ಶಾಕ್ ಕೊಡೋದಕ್ಕೆ ಜೆಬಿಕೆ ಮುಂದಾಗಿದೆ. ಖಾಲಿ ಸೈಟ್ ಕ್ಲೀನ್ ಮಾಡಿಲ್ಲ ಅಂದ್ರೆ ನಿಮ್ಮ ಜೇಬಿಗೆ ಬೀಳುತ್ತೆ ಕತ್ತರಿ. ಜೆಬಿಕೆ ಕೊಟ್ಟ ಡೆಡ್ ಲೈನ್ ಒಳಗೆ ಸೈಟ್ ಸ್ವಚ್ಛಗೊಳಿಸಲಿಲ್ಲ ಅಂದ್ರೆ ದುಬಾರಿ ದಂಡ ಕಟ್ಟಬೇಕಾಗತ್ತೆ. ಖಾಲಿ ಸೈಟ್ ಹೊಂದಿರೋರಿಗೆ ಜಿಬಿಎಯಿಂದ ಸದ್ದಿಲ್ಲದೆ ಶಾಕ್. ಸ್ವಚ್ಛಗೊಳಿಸಿ ಇಲ್ಲಾಂದ್ರೆ ದಂಡ ಕಟ್ಟಿ ಎಂದು ಜಿಬಿಎ ಎಚ್ಚರಿಕೆ. ಬೆಂಗಳೂರಿನಲ್ಲಿ ಖಾಲಿ ನಿವೇಶನ ಸೈಟ್ ಮಾಲೀಕರು ತಮ್ಮ ಜಾಗದಲ್ಲಿರೋ ಕಸ, ಮಣ್ಣು, ಪ್ಲಾಸ್ಟಿಕ್ ಹಾಗೂ ಇತರ ತ್ಯಾಜ್ಯಗಳನ್ನ ಕ್ಲೀನ್ ಮಾಡಬೇಕು. ಒಂದು ವೇಳೆ ಮಾಲೀಕರು ಸ್ವಚ್ಛಗೊಳಿಸದಿದ್ರೆ ಜಿಬಿಎ ಅಧಿಕಾರಿಗಳೇ ಖುದ್ದು ಫೀಲ್ಡ್ಗಿಳಿದು ಸೈಟ್ ಕ್ಲೀನ್ ಮಾಡ್ತಾರೆ. ಆದ್ರೆ ಫ್ರೀ ಅಲ್ಲ, ಬದಲಾಗಿ ಸ್ವಚ್ಛತೆಗೆ ತಗಲುವ ವೆಚ್ಚ ಹಾಗೂ ದಂಡವನ್ನ ಆಸ್ತಿ ಮಾಲೀಕರಿಂದಲೇ ವಸೂಲಿ ಮಾಡೋಕೆ ಜಿಬಿಎ ಮುಂದಾಗಿದೆ. ಯಾವ ಸೈಟಿಗೆ ಎಷ್ಟು ದಂಡ ವಸೂಲಿ? 20x30 ನಿವೇಶನ, ತಡೆಗೋಡೆ ಇಲ್ಲದಿದ್ರೆ 6,703 ರೂಪಾಯಿ, ತಡೆಗೋಡೆ ಇದ್ರೆ 7,703 ರೂಪಾಯಿ, ತ್ಯಾಜ್ಯ ಸಾಗಾಣಿಕೆ ವೆಚ್ಚ 19,700 ರೂಪಾಯಿ. 30x40 ನಿವೇಶನ, ತಡೆಗೋಡೆ ಇಲ್ಲದಿದ್ರೆ 13,400 ರೂಪಾಯಿ, ತಡೆಗೋಡೆ ಇದ್ರೆ 14,400 ರೂಪಾಯಿ, ತ್ಯಾಜ್ಯ ಸಾಗಾಣಿಕೆ ವೆಚ್ಚ 38,400 ರೂಪಾಯಿ. 30x50 ನಿವೇಶನ, ತಡೆಗೋಡೆ ಇಲ್ಲದಿದ್ರೆ 14,750 ರೂಪಾಯಿ, ತಡೆಗೋಡೆ ಇದ್ರೆ 16,750 ರೂಪಾಯಿ, ತ್ಯಾಜ್ಯ ಸಾಗಾಣಿಕೆ ವೆಚ್ಚ 48,000 ರೂಪಾಯಿ. 40x60 ನಿವೇಶನ, ತಡೆಗೋಡೆ ಇಲ್ಲದಿದ್ರೆ 26,800 ರೂಪಾಯಿ, ತಡೆಗೋಡೆ ಇದ್ರೆ 27,800 ರೂಪಾಯಿ, ತ್ಯಾಜ್ಯ ಸಾಗಾಣಿಕೆ ವೆಚ್ಚ 76,000 ರೂಪಾಯಿ. 50x80 ನಿವೇಶನ, ತಡೆಗೋಡೆ ಇಲ್ಲದಿದ್ರೆ 46,700 ರೂಪಾಯಿ, ತಡೆಗೋಡೆ ಇದ್ರೆ 47,700 ರೂಪಾಯಿ, ತ್ಯಾಜ್ಯ ಸಾಗಾಣಿಕೆ ವೆಚ್ಚ 1.28 ಲಕ್ಷ ರೂಪಾಯಿ. ಇನ್ನು ದಂಡವನ್ನ ಆಸ್ತಿ ತೆರಿಗೆಯಲ್ಲಿ ಹಂತ ಹಂತವಾಗಿ ವಸೂಲಿ ಮಾಡಲು ನಿರ್ಧರಿಸಿದೆ. ಸೈಟ್ ಮಾಲೀಕರೇ ತಡ ಮಾಡದೆ ಆಗಸ್ಟ್ 15ರ ಒಳಗಾಗಿ ತಕ್ಷಣವೇ ನಿಮ್ಮ ಖಾಲಿ ನಿವೇಶನಕ್ಕೆ ಕ್ಲೀನ್ ಮಾಡಬೇಕಿದೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಲ್ಲಿ ಬೆಂಗಳೂರನ್ನ ಕ್ಲೀನ್ ಸಿಟಿ ಮಾಡೋಕೆ ಹೊರಟಿದ್ದು ಅದ್ಭುತವೇ. ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸೆಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್, ಬೆಂಗಳೂರು.